ಜೊತೆಗೆ ಚಂದ್ರನನ್ನ ನೋಡಬಾರ್ದು ಅನ್ನೋದು ಇಂಪಾರ್ಟೆಂಟು ಬಹಳ ಪ್ರಮುಖ. ಅದು ಏನಾಗ್ಬಿಡುತ್ತೆ ಅನ್ನುವಂಥ ಪ್ರಶ್ನೆ. ಇಲ್ಲ ವೀಣಾ, ಏನು ಅಂದರೆ ಇಡೀ ವರ್ಷದಲ್ಲಿ 1.25 ವರ್ಷ ಒಬ್ಬ ಮನುಷ್ಯ ಅನುಭವಿಸೋದೇ ಚಂದ್ರನ ನೋಡಿದಾಗ ಅಂತ. ಕೃಷ್ಣ ಪರಮಾತ್ಮನಿಗೆ ಹಾಲು ತಂದು ಕೊಟ್ಟಾಗ ಅವನಿಗೆ ಗೊತ್ತಿಲ್ಲದೆ ಗಣಪತಿ ಹಬ್ಬದ ದಿವಸ ಹಾಲಲ್ಲಿ ಬಿಂಬವನ್ನು ಮಾತ್ರ ನೋಡಿದ ಕೃಷ್ಣ ಪರಮಾತ್ಮ. ಯತ್ರ ಯೋಗೇಶ್ವರ ಕೃಷ್ಣ ಯತ್ರೋತ್ ಪಾರ್ಥೋ ಧನುರ್ಧರ ತತ್ರ ಶ್ರೀ ವಿಜಯರ್ಭೂತಿದ್ರುವ ನೀತಿರ್ಮತಿರ್ಮಮ ಗೊತ್ತಿತ್ತು ಅವನಿಗೆ. ಆದರೂ ಸಹ ಅವನಿಗೆ ಅಪವಾದ ತಪ್ಪಿಲ್ಲ. ಜಾಂಬು ಅಂತ ಶಮಂತಕ ಮಣಿ ಕದ್ದಿ ಅಂತಕ್ಕಂಥ ಅವಕಾಶವಿದ್ದರೂ ಕೃಷ್ಣನ ಮೇಲೆ ಬರುತ್ತೆ ಅಪವಾದ. ಅವನು ಹೋಗಿ ತೊಗೊಂಬಂದು ವಾಪಸ್ ಕೊಟ್ಟ ಅಂತ ಇಟ್ಕೊಳ್ಳಿ, ಹೆಂಗೋ ಯುದ್ಧ ಗಿದ್ದ ಮಾಡಿ ನಾವೇನು ತೊಗೊಂಬರಕ್ಕಲ್ಲ. ವೀಣಾ, ನಮ್ಮ ಮನೆಗೆ ಬಂದು ಹೋದರೆ ಅವತ್ತಿಂದ ಬೆಳ್ಳಿ ತಟ್ಟೆ ಹೊಟ್ಟೋಯ್ತು ಅಂತ ಯಾರಾದ್ರೂ ಅಂದೆ ಎಷ್ಟು ಬೇಜಾರಾಗತ್ತೆ ನಿನಗೆ. ಹಾಗೆ ಹೋಗಿ ಬಂದಾಗ ಅಪವಾದ ಹೆಂಗೆ ಬರುತ್ತೋ ಯಾವನಿಗೆ ಗೊತ್ತು, ಯಾರ ಮನೆಗೆ ಹೋದ ನಮ್ಮ ಹಣೆ ಬರೋಕ್ಕೆ. ಆ ಅಂಥದ ಅಪಕೀರ್ತಿ, ಕಳ್ತನದ ನಿಂದನೆ ಗ್ಯಾರಂಟಿ ಶತಸಿದ್ಧ ಚಂದ್ರನ್ ನೋಡಿದ್ರೆ. ಇದು ಯಾವ ಕಾಲಕ್ಕೆ ಆಟ ಆಡೋಕ್ಕೆ ಹೋಗಬೇಡಿ. ಆಮೇಲೆ ನೀವು ಡೌನಿಂದ 70ಕ್ಕೆ ಹೋಗ್ತಿರಲ್ಲ, ಅವಾಗ ಬೇಕು ಅಂತ ಕಾಣಿಸ್ತಾನೆ. ಆಮೇಲೆ ಟಿ ವಿ ಮಾಧ್ಯಮದವ್ರಿಗೂ ಎಷ್ಟೋ ಜನಕ್ಕೆ ಹೇಳಿದ್ದೀನಿ, ದಯವಿಟ್ಟು ಚಂದ್ರನ್ ನೋಡಬೇಡಿ ಅಂತ ಹೇಳಿ ಚಂದ್ರನ್ ತೋರಿಸ್ಬೇಡಿ. ನೀವೇನು ಮಾಡ್ತೀರಾ, ಯಾವುದೋ ಪಿಕ್ಚರ್ ನೋಡ್ತಾ ಇರ್ತೀರಾ, ಚಂದ್ರನ್ ನೋಡ್ತೀರಾ. ಇವನು ಯಾವನೋ ಸುರೇಶ್ ಅಂತ ಇರ್ತಾನೆ, ಅವ್ನು ಪಕ್ಕದ ಮನೆ ಕಿಟಕಿ ನೋಡ್ಬಿಟ್ಟು ಅಲೋ ಅಂತ ಅವ್ನು ಯಾವನೋ ಗರ್ಲ್ ಫ್ರೆಂಡ್ ನೋಡಕ್ಕೆ ಹೋಗ್ತಾನೆ, ಚಂದ್ರ ಬೇಕು ಅಂತ ಕಾಣಿಸ್ತಾನೆ. ಇವನು ಹಣೆ ಬರ ಕರ್ಮ ಕಾಂಡ ಯಾರಿಗೆ ಗೊತ್ತಾಗತ್ತೆ. ಅದಕ್ಕೆ ಹೇಳೋದು, ಚಂದ್ರ ಹೇಗೆ ಕಾಣಿಸ್ತಾನೆ, ಯಾವ ಸಮಯಕ್ಕೆ ಕಾಣಿಸ್ತಾನೆ, ನಮಗೆ 7:30 ಪಂಚಮ ಶನಿ ಬಂದರೆ ಕೋಇನ್ಸಿಡೆನ್ಸ್. ಅದಕ್ಕೆ ಚಂದ್ರಬಿಂಬವನ್ನು ನೋಡೋಕ್ಬಾರ್ದು. ಗಣಪತಿ ಹೊಟ್ಟೆ ತುಂಬ ಉಂಡಾಗ ಮುರಿದೋಗಿದ್ದ ಹೊಟ್ಟೆಗೆ ಅವನು ಹಾವನ್ನು ಸುತ್ಕೊತಾನೆ ಭಗವಂತ. ಅವನು ಹೋದಾಗ ಅವ್ನು ನೋಡ್ತಾನೆ, ಚಂದ್ರ ನೋಡಿ ಹಾ 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 ಅಂತ ನಕ್ಬಿಡ್ತಾನೆ. ನೀನು ಈ ರೀತಿ ನಕ್ಕಿರೋದ್ರಿಂದ ನನಗೆ ಅವಮಾನ ಮರೆಯೋದ್ರಿಂದ ಇನ್ನು ಜನ್ಮದಲ್ಲಿ ನಿನ್ನ ದರ್ಶನ ಮಾಡಬಾರ್ದು ಅಂತ. ತಪ್ಪಾಯಿತು ಕ್ಷಮಿಸು ಅಂದಾಗ ಬೋಲಾಶಂಕರ ಕ್ಷಮಿಸ್ದಂಗೆ ಗಣಪತಿನೂ ಕ್ಷಮಿಸ್ತಾನೆ. ಕ್ಷಮಿಸ್ಬಿಟ್ಟು ಏನು ಮಾಡ್ತಾನೆ, ಸರಿ ಆಯ್ತು ಒಂದು ಕೆಲಸ ಮಾಡು, ಸಂಕಷ್ಟಹರ ಚತುರ್ಥಿ ದಿವಸ ನೀನು ನೋಡಲಿ ಅಂತಾನೆ. ಆದರೆ ಭಾದ್ರಪದ ಚೌತಿಯಂದು ಗಣಪತಿ ಹಬ್ಬದೊಂದು ಚಂದ್ರ ದರ್ಶನ ಮಾಡಬೇಡಿ ಮಾಡಬೇಡಿ ಮಾಡಬೇಡಿ. ಮಾಡಿದ್ರೆ ಅನುಭವಿಸೋದು ಶತಸಿದ್ಧ. ಆದ್ದರಿಂದ ಅದು 1.25 ವರ್ಷ ಇರೋದ್ರಿಂದ ಎನಿ ಟೈಮ್ ಎನಿಥಿಂಗ್ ಮೇ ಹ್ಯಾಪನ್. ಅದಕ್ಕೆ ಆ ಚಂದ್ರ ದರ್ಶನ ಅನ್ನೋದು ತಲೆಯಲ್ಲಿ ಜ್ಞಾಪಕ ಇಟ್ಕೊಂಡು ತಲೆ ಬಗ್ಗಿಸ್ಕೊಂಡು ಎಷ್ಟು ಚೆನ್ನಾಗಿ ಮೌನವಾಗಿ ಮನೇಲಿ ಇರ್ತಿರೋ. ಒಂದು ವೇಳೆ ದರ್ಶನ ಆಗಿಬಿಟ್ರೆ ಅದಕ್ಕೆ ಏನು ಪರಿಹಾರ ಅನ್ನೋದನ್ನು ಕೂಡ ಮುಂದಿನ ಹಂತದಲ್ಲಿ ತಿಳ್ಕೊಳ್ತೀನಿ. ಈಗ ಕಾಲರ್ ಇದ್ದಾರೆ, ಬೆಂಗಳೂರಿನಿಂದ ಶಶಿಕಲಾ ಅವರು ಕರೆ ಮಾಡಿದ್ದಾರೆ. ನಮಸ್ಕಾರ ಶಶಿಕಲಾ ಅವರೇ. ನಮಸ್ತೆ ಮೇಡಮ್, ಮಾತಾಡಿ, ಪ್ರಶ್ನೆ ಕೇಳಿ. ಹೇಳಿ ಶಶಿಕಲಮ್ಮ. ಗೌರಿ ಗಣೇಶ ಹಬ್ಬ ಶುಭಾಶಯಗಳು ನಿಮ್ಗೂ. ಇವತ್ತು ಬೆಳಗ್ಗೆ ಸ್ನಾನ ಬಂದು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿ ಹೂವ ತಗೊಂಬರಕ್ಕೆ ಅಂತ ಬಂದೆ. ಗುಬ್ಬಚ್ಚಿ ಇದಾವೆ, ಅದಕ್ಕೆ ಅಂತ ಹೊರಗಡೆ ಇಟ್ಟಿದ್ದೀನಿ ಬಟ್ಲಲ್ಲಿ ಅಕ್ಕಿ. ಅದನ್ನು ಈ ಅಕ್ಷತೆ ಬಟ್ಲಲ್ಲಿ ಇಟ್ಟಿದ್ದು ಅಕ್ಷತೆ ತಿನ್ನಕ್ ಹೋಗಿ ಅರ್ಶಿನ ಬಳ್ಳಿ ಎಲ್ಲ ಬೀಳ್ತಿದ್ದೆ. ಒಳ್ಳೇದು, ಶುಭ ವಸ್ತು, ಏನು ಯೋಚನೆ ಇಲ್ಲ. ಗುಬ್ಬಚ್ಚಿ ಬಂದು ಭಾಳ ಮಡಿ. ಏನು ಹೇಳುತ್ತೆ ಅಂದರೆ, ಇವತ್ತು ನಾರಿಯ ಪ್ರಥಮ ಧರ್ಮ ಅಂದರೆ ಏನು ಹೇಳುತ್ತೆ ಅಂದರೆ, ಹೊರಗಡೆ ನಾವೆಲ್ಲ ರಂಗೋಲಿ ಹಿಟ್ಟಾಗಿ ಹಾಕ್ತಿರಲ್ಲ. ನಮ್ಮ ಅಜ್ಜಿ ಕಾಲದಲ್ಲಿ ಎಲ್ಲರೂ ಅಕ್ಕಿ ಹಿಟ್ಟು ಹಾಕ್ತಿದ್ರು. ನಾರಿಯ ಮೊದಲನೇ ಪ್ರಥಮ ಧರ್ಮನೇ ಅಕ್ಕಿ ಹಿಟ್ಟು ಹಾಕಿದಾಗ ಆ ಕ್ರಿಮಿ ಕೀಟ ಜೀವರಾಶಿ ಪಕ್ಷಿ ಪ್ರಾಣಿಗಳಿಗೂ ಊಟವನ್ನು ನಾವು ಗೊತ್ತಿದ್ದೋ ಗೊತ್ತಿಲ್ಲದೇ ಮಾಡಿಸ್ತೀವಿ ಅಂತ. ಸೊ ಆ ಗುಬ್ಬಚ್ಚಿಗೆ ಏನು ಹೇಳುತ್ತೆ ಅಂದರೆ, ಒಂದು ಮನೆ ಒಳಗೆ ಬಂದುಬಿಟ್ರೆ ಗುಬ್ಬಚ್ಚಿ ತನ್ನ ಮನೆ ಸೇರಿಸಲ್ಲ. ಅದು ಅವರು ನೆಂಟಿರ್ತಾರಲ್ಲ, ಈ ಚಿಕ್ಕ ಮರಿ ಬಂದುಬಿಡ್ಲಿ ಅಥವಾ ಯಾವುದಾರ ಬೇರೆ ಗುಬ್ಬಚ್ಚಿ ಬರಲಿ, ತನ್ನ ಮನೆ ಮತ್ತೆ ವಾಪಸ್ ಸೇರಿಸಲ್ಲ, ಅಷ್ಟು ಮಡಿ. ಸೊ ಖಂಡಿತ ನಿಮಗೇನು ಅಂದರೆ, ಆ ಗುಬ್ಬಚ್ಚಿ ನಿಮ್ಮ ಮನೆಗೆ ಬಂದಿದೆ, ಯಾವುದೋ ಬ್ರಾಹ್ಮಣ ರೂಪದಲ್ಲಿ ಗುರು ಅನುಗ್ರಹದ ಮುಖಾಂತರ ಬಂದಿದೆ. ಆ ಹರ್ಷಣನೇ ಮುಟ್ಟಿದೆ. ಯಾಕೆ ಕುಂಕುಮ ಮುಟ್ಬೋದಾಗಿತ್ತು, ಆ ಪಾನಕ ಚೆಲ್ಬೋದಾಗಿತ್ತು. ಹರ್ಷಣನೇ ಮುಟ್ಟಿದೆ ಅಂದರೆ ಹರ್ಷಣ ಏನೋ ಹರಿದ್ರಾಲಂಕಾರಂ ಸ್ವಯಂ ಗುರು. ಅದಕ್ಕೆ ಅವಳು ಏನು ಇವತ್ತು ಮಂಗಳ ಗೌರಿ ಅಲ್ವೇ, ಅಂಥ ಒಂದು ಮಂಗಳ ಗೌರಿ, ಸ್ವರ್ಣ ಗೌರಿ ವ್ರತ, ಅವಳು ಬಂಗಾರ. ಸೊ ಯಾವ ರೂಪದಲ್ಲಿ ಬಂದಿರ್ತಾಳೆ, ನೀವು ಅದಕ್ಕೆ ಬೇಜಾರು ಮಾಡ್ಕೋಬೇಡಿ. ಖಂಡಿತ ಗುಬ್ಬಚ್ಚಿಯಿಂದ ಯಾವುದೇ ಬೇಜಾರಿಲ್ಲ. ಅಕ್ಷತೆ, ಅಕ್ಕಿ, ಹರ್ಷಣ, ಕುಂಕುಮ ಎಲ್ಲ ತೊಗೊಂಡು ಹೋಗ್ತಾ ಇರೋ ತಟ್ಟೆಯಲ್ಲಿ ಚೆಲ್ಲಿದ್ರೆ ಹೆಚ್ಚಾಯಿತು ಅಂತ ಅರ್ಥ, ಅಭಿವೃದ್ಧಿ ಅಂತ. ಯಾವ ಕಾಲಕ್ಕೂ ಅದು ನೆಗೆಟಿವ್ ಆಗಿ ಯಾವತ್ತೂ ತಿಳ್ಕೊಬಾರ್ದು. ಅರ್ಥ ಆಯ್ತಾ? ಯಾರೋ ಬಂದು ತಳ್ಬಿಟ್ರು, ಹಿಂಗೇನೋ ಬಿದ್ದೋಯ್ತು ಅಂತ. ಆ ಗುಬ್ಬಚ್ಚಿ ಪಾಪ ಮಹಾ ಮೂಕ ಪ್ರಾಣಿ, ಅದು ಬಂದು ತಳ್ಬಿಟ್ಟಿದ್ರೆ ನಿಮ್ಗೆ ಗೊತ್ತಿಲ್ಲದೇ ಆಗುತ್ತೆ. ಆಮೇಲೆ ನಿಮ್ಗೆ ಕರೆಕ್ಟಾಗಿ 16 ದಿವಸ ನೋಡಿ ನಿಮ್ಮ ಸ್ವಪ್ನ ಗೋಚರ ಆಗುತ್ತೆ, ಒಳ್ಳೆ ಇಂಟ್ಯೂಷನ್ ಆಗಿ ಬರುತ್ತೆ. ಆವಾಗ ಗುರುಗಳು ಹೇಳಿದ ನಿಜನಪ್ಪ, ಸದ್ಯ ಒಳ್ಳೇದಾಯ್ತು ಅಂತ. ಸೊ ಮನಸ್ಸಿಂದ ತೆಗೆದಾಕ್ಬಿಡಿ, ನೆಗೆಟಿವ್ ಬೇಡ, ಆರಾಮಾಗಿರಿ. ಗೌರಿಗೆ ಪ್ರಾರ್ಥನೆ ಮಾಡ್ಕೊಳ್ಳಿ, ಒಳ್ಳೇದು ಮಾಡಮ್ಮ ಅನ್ನಿ. ಸರಿ ಗುರುಜಿ, ಈಗ ಗಣೇಶನನ್ನ ಶಾಸ್ತ್ರೋಕ್ತವಾಗಿ ಪೂಜೆ ಮಾಡೋದು ಹೇಗೆ ಅನ್ನೋದನ್ನ ತಿಳಿಸ್ಕೊಟ್ರಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.